ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಚನ್ನಕೃಷ್ಣಪ್ಪ ಆಯ್ಕೆ. ಚಿಕ್ಕಬಳ್ಳಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ನೂತನ ಅಧ್ಯಕ್ಷರಾಗಿ ಚನ್ನಕೃಷ್ಣಪ್ಪ ಹಾಗೂ ಉಪಾಧ್ಯಕ್ಷರಾಗಿ ದೇವರಾಜು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸತತವಾಗಿ 5ನೇ ಬಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಈ ವೇಳೆ ಮಾತನಾಡಿದ ಚನ್ನಕೃಷ್ಣಪ್ಪನವರು, ಸಂಘದ ಎಲ್ಲ ನಿರ್ದೇಶಕರ ಸಹಕಾರದಿಂದ ಸಂಘವು ಲಾಭದಲ್ಲಿದ್ದು ಷೇರುದಾರರಿಗೆ ಸಮಯೋಚಿತವಾಗಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ ನೂತನ ಅಧ್ಯಕ್ಷರು ತನ್ನನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದು, ಈ ಸಂದರ್ಭದಲ್ಲಿ ಸಂಘದ ಎಲ್ಲ ನಿರ್ದೇಶಕರು ಸಿಬ್ಬಂದಿ ಹಾಜರಿದ್ದರು. ಆರ್ಕೆ ಸ್ಪಾಟ್ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಆಯ್ಕೆಗೆ ಎಲ್ಲ ನಮ್ಮ ಒಂದು ನಿರ್ದೇಶಕರ ಒಂದು ಕೋಆಪರೇಷನ್ ಜೊತೆಯಲ್ಲಿ ಅವರ ಒಂದು ಕೋಆಪರೇಷನ್ನಿಂದ ಸಂಘ ಅಭಿವೃದ್ಧಿಯಲ್ಲಿದೆ. ಸುಮಾರು 1 ಕೋಟಿಯಷ್ಟು ಡಿಪಾಸಿಟ್ ಮಾಡಿದ್ದೀವಿ. ಇನ್ನು ನಮಗೆ ಸುಮಾರು 1 ಕೋಟಿಯಷ್ಟು ಸಾಲ ಬರಬೇಕಾಗಿದೆ. ಇನ್ನು ನಾವು ಇವಾಗ ಏನು PTL ಲೋನುಗಳು ಕೊಟ್ಟಿದ್ದೀವಿ, ಅವು ಬರಬೇಕಾಗಿದೆ. ಇನ್ನು ನಮ್ಮ KCC ಲೋನು ಸುಮಾರು 4 ಕೋಟಿಯಷ್ಟು ಕೊಟ್ಟಿದ್ದೀವಿ, ಅವು ಚೆನ್ನಾಗಿ ಎಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಇನ್ನೂ ಅಭಿವೃದ್ಧಿಪಡಿಸಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಷೇರುದಾರರು ಮಾಡೋದಕ್ಕೆ ಏನು ಕಾರಣ? ಎಲ್ಲ ಅವರೊಂದು ಇದು ಅವರ ಒಂದು ಮನಸ್ಥಿತಿ, ಅವರೊಂದು ಏನು ಅವರು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಆದ್ದರಿಂದ ಎಲ್ಲ ಮಾಡ್ತಾರೆ. ನಿಮ್ಮ ಅವಧಿಯಲ್ಲಿ ಈ ಸಂಘ ಏನೇನು ಬೆಳವಣಿಗೆ ಕಂಡಿದೆ ಸರ್? ಈ ಸಂಘದಲ್ಲಿ ಸುಮಾರು ನಾವು ಆಫೀಸ್ ಬಿಲ್ಡಿಂಗ್ ಕಟ್ಟಿದ್ವಿ. ಇವೇನಿದೆ ಈ ಬಿಲ್ಡಿಂಗ್ ಕಟ್ಟಿದ್ವಿ. ಮೇಲ್ಗಡೆ ಮೀಟಿಂಗ್ ಹಾಲ್ ಕಟ್ಟಿದ್ವಿ. ಆಮೇಲೆ ಇನ್ನೂ ಸುಮಾರು ಸಾಲಗಳು ಇದಷ್ಟು PTL ಲೋನುಗಳು ಸುಮಾರು 400 ಜನಕ್ಕೆ PTL ಲೋನುಗಳು ಕೊಟ್ಟಿದ್ವಿ, 25 ಸಾವಿರ. ಆಮೇಲೆ KCC 4 ಕೋಟಿಯಷ್ಟು ರೈತರಿಗೆ ಸಾಲ ಕೊಟ್ಟಿದ್ದೀವಿ. ಅದು ಆಮೇಲೆ ಇನ್ನೂ ಕೊಡೋದಕ್ಕೆ ನಮ್ಗೆ ಅವಕಾಶ ಇದೆ. ಜನಗಳು ಬಂದರೆ, ನಮ್ಮ ರೈತರು ಬಂದರೆ ಇನ್ನೂ 10 ಕೋಟಿವರೆಗೂ ಕೊಡೋವರೆಗೂ ನಮ್ಗೆ ಅವಕಾಶ ಇದೆ. ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ.